ನಮಸ್ಕಾರ. 2026ರ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಅಂದ್ರೆ ಕೇವಲ ಸಂಖ್ಯೆಗಳಲ್ಲ ಅಲ್ವಾ, ಅದು ನಮ್ಮೆಲ್ಲರ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಬನ್ನಿ, ಈ ಬಾರಿಯ ಬಜೆಟ್ನಲ್ಲಿರೋ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಣಕಾಸು ಸಚಿವರು ಬಜೆಟ್ನ ಆರಂಭದಲ್ಲೇ ಒಂದು ದೊಡ್ಡ ಗುರಿಯನ್ನ ಮುಂದಿಟ್ಟಿದ್ದಾರೆ. ನಮ್ಮ ಗುರಿ ಆಕಾಂಕ್ಷೆಗಳನ್ನ ಸಾಧನೆಗಳಾಗಿ ಮತ್ತು ಸಾಮರ್ಥ್ಯವನ್ನ ಕಾರ್ಯಕ್ಷಮತೆಯಾಗಿ ಪರಿವರ್ತಿಸುವುದು ಅಂತ. ಅಂದ್ರೆ ಈ ಬಜೆಟ್ ಕೇವಲ 1 ವರ್ಷದ ಲೆಕ್ಕಾಚಾರ ಅಲ್ಲ, ಇದು ಭಾರತದ ಭವಿಷ್ಯಕ್ಕಾಗಿ ಒಂದು ದಾರಿದೀಪ ಅಂತ ಹೇಳ್ಬೋದು. ಸರಿ, ಈ ದೊಡ್ಡ ಗುರಿಯನ್ನ ತಲುಪೋದು ಹೇಗೆ? ಅದಕ್ಕಾಗಿ ಸರ್ಕಾರ ಒಂದು ಸರಳವಾದ 3 ಹಂತದ ಯೋಜನೆಯನ್ನ ರೂಪಿಸಿದೆ. ಇದನ್ನೇ ಸರ್ಕಾರದ 3 ಮುಖ್ಯ ಕರ್ತವ್ಯಗಳು ಅಂತ ಕರೆಯಲಾಗಿದೆ. ಈ 3 ಕರ್ತವ್ಯಗಳೇ ಇಡೀ ಬಜೆಟ್ನ ಅಡಿಪಾಯ. ಮೊದಲನೆಯದು, ದೇಶದ ಆರ್ಥಿಕತೆಯ ವೇಗವನ್ನ ಹೆಚ್ಚಿಸಿ ಅದನ್ನ ಸ್ಥಿರವಾಗಿಡೋದು. ಎರಡನೆಯದು, ಜನರ ಆಶೋತ್ತರಗಳನ್ನ ಈಡೇರಿಸ್ತಾ ಅವರ ಸಾಮರ್ಥ್ಯವನ್ನ ಬೆಳೆಸೋದು. ಇನ್ನು ಮೂರನೆಯದು, ಈ ಬೆಳವಣಿಗೆಯ ಲಾಭ ಪ್ರತಿಯೊಬ್ಬರಿಗೂ ಸಿಗೋ ಹಾಗೆ ನೋಡಿಕೊಳ್ಳೋದು. ಹಾಗಾದ್ರೆ ಮೊದಲ ಕರ್ತವ್ಯದ ಬಗ್ಗೆ ನೋಡೋಣ ಬನ್ನಿ. ಆರ್ಥಿಕತೆಗೆ ಇನ್ನಷ್ಟು ಶಕ್ತಿ ತುಂಬಲು ಸರ್ಕಾರದ ಪ್ಲಾನ್ ಏನು? ಇದರ ಆರಂಭವೇ ಒಂದು ಬೃಹತ್ ಹೂಡಿಕೆಯಿಂದ ಆಗುತ್ತೆ. ಸರ್ಕಾರ ಮೂಲಸೌಕರ್ಯಕ್ಕಾಗಿ ಮಾಡುವ ಖರ್ಚನ್ನ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಬರೋಬ್ಬರಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ಇದು ನಿಜಕ್ಕೂ ಒಂದು ದಾಖಲೆಯ ಮೊತ್ತ. ಅದೆಷ್ಟು ದೊಡ್ಡದು ಅಂದ್ರೆ ಇದು ನಮ್ಮ ದೇಶದ ಜಿಡಿಪಿಯ 3.5% ಆಗುತ್ತೆ. ಇಷ್ಟು ದೊಡ್ಡ ಮೊತ್ತವನ್ನ ಎಲ್ಲಿ ಖರ್ಚು ಮಾಡಲಾಗುತ್ತೆ? ದೇಶದ ಸಂಪರ್ಕ ವ್ಯವಸ್ಥೆಯನ್ನ ಬಲಪಡಿಸಲು, ಹೊಸ ಸರಕು ಸಾಗಣೆ ಕಾರಿಡಾರ್ಗಳು, ಹೈಸ್ಪೀಡ್ ರೈಲು ಮಾರ್ಗಗಳು, ಹೊಸ ಜಲಮಾರ್ಗಗಳು ಇವೆಲ್ಲ ಆದಾಗ ಏನಾಗುತ್ತೆ? ಸರಕುಗಳು ವೇಗವಾಗಿ ಸಾಗುತ್ತೆ, ವ್ಯಾಪಾರ ಸುಲಭವಾಗುತ್ತೆ, ಹಾಗೇನೇ ಲಕ್ಷಾಂತರ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ. ಕೇವಲ ರಸ್ತೆ, ರೈಲು ಅಷ್ಟೇ ಅಲ್ಲ, ಭವಿಷ್ಯದ ಪ್ರಮುಖ ಕೈಗಾರಿಕೆಗಳಿಗೂ ಬಜೆಟ್ನಲ್ಲಿ ವಿಶೇಷ ಒತ್ತು ನೀಡಲಾಗಿದೆ. ಬಯೋಫಾರ್ಮಾ ಶಕ್ತಿ ಯೋಜನೆಯ ಮೂಲಕ ಭಾರತವನ್ನ ಔಷಧಿ ಸಂಶೋಧನೆಯ ಜಾಗತಿಕ ಹಬ್ ಮಾಡೋ ಗುರಿಯಿದೆ. ಅದೇ ರೀತಿ ಸೆಮಿಕಂಡಕ್ಟರ್ ಅಥವಾ ಮೈಕ್ರೋಚಿಪ್ಗಳಂತಹ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸಲು ಕೂಡ ಹೊಸ ಯೋಜನೆಗಳನ್ನು ರೂಪಿಸಲಾಗಿದೆ. ಒಂದು ಬಲಿಷ್ಠ ಆರ್ಥಿಕತೆಗೆ ಕೇವಲ ದೊಡ್ಡ ಕಾರ್ಖಾನೆಗಳು ಇದೆ ಸಾಲ್ದು ಅಲ್ವಾ, ಅದಕ್ಕೆ ಬೇಕು ಕೌಶಲ್ಯಭರಿತ ಜನ. ಇದು ನಮ್ಮನ್ನ ಸರ್ಕಾರದ 2ನೇ ಕರ್ತವ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಜನರ ಭವಿಷ್ಯದಲ್ಲಿ ಹೂಡಿಕೆ ಮಾಡೋದು. ಇಲ್ಲೇ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಬರೀ ಸಾಂಪ್ರದಾಯಿಕ ಉದ್ಯೋಗಗಳಷ್ಟೇ ಅಲ್ಲ, ನಾಳೆ ದಿನ ಬೇಡಿಕೆ ಬರುವ ಕ್ಷೇತ್ರಗಳಿಗೂ ಗಮನ ಹರಿಸಲಾಗಿದೆ. ಆರೋಗ್ಯ ಸೇವೆಗಳಿಂದ ಹಿಡಿದು ಅನಿಮೇಷನ್, ಗೇಮಿಂಗ್ ಮತ್ತು ವಿಡಿಯೋ ಎಫೆಕ್ಟ್ಸ್ ತನಕ ಅಂದ್ರೆ ಕ್ರಿಯೇಟಿವ್ ಇಂಡಸ್ಟ್ರಿವರೆಗೆ ಯುವಕರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲು ಸ್ಕಿಲ್ ಟ್ರೈನಿಂಗ್ ಮೇಲೆ ಫೋಕಸ್ ಮಾಡಲಾಗಿದೆ. ಕೌಶಲ್ಯಾಭಿವೃದ್ಧಿಯ ಜೊತೆಗೆ ಪರಿಸರ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಾಗ್ತಿದೆ. ಭಾರತದ ಸುಂದರ ಪ್ರಕೃತಿಯನ್ನ ಬಳಸಿಕೊಂಡು ಪರ್ವತಾರೋಹಣ, ಆಮೆ ಸಂರಕ್ಷಣೆ ಮತ್ತು ಪಕ್ಷಿ ವೀಕ್ಷಣೆಯಂತಹ ಹೊಸ ಪ್ರವಾಸಿ ಮಾರ್ಗಗಳನ್ನ ಅಭಿವೃದ್ಧಿಪಡಿಸೋ ಪ್ರಸ್ತಾಪವಿದೆ. ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಸಿಗುತ್ತೆ, ಜೊತೆಗೆ ಪರಿಸರ ಸಂರಕ್ಷಣೆಗೂ ಸಹಾಯವಾಗುತ್ತೆ. ಸರಿ, ದೇಶದ ಆರ್ಥಿಕತೆ ಆಯ್ತು, ಉದ್ಯೋಗಗಳ ಬಗ್ಗೆನೂ ಆಯ್ತು. ಈಗ ನಮ್ಮೆಲ್ಲರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ವಿಷಯಕ್ಕೆ ಬರೋಣ. ಅದೇ ತೆರಿಗೆ. ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ವ್ಯವಸ್ಥೆಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಪ್ರಸ್ತಾಪಿಸಲಾಗಿದೆ ಅಂತ ನೋಡೋಣ. ಬಹುಶಃ ಈ ಬಜೆಟ್ನ ಅತಿ ದೊಡ್ಡ ಮತ್ತು ಐತಿಹಾಸಿಕ ಬದಲಾವಣೆ ಅಂದ್ರೆ ಇದೆ. ಸುಮಾರು 65 ವರ್ಷಗಳಷ್ಟು ಹಳೆಯದಾದು 1961ರ ಆದಾಯ ತೆರಿಗೆ ಕಾಯ್ದೆಯನ್ನ ಸಂಪೂರ್ಣವಾಗಿ ತೆಗೆದು ಏಪ್ರಿಲ್ 1, 2026ರಿಂದ ಒಂದು ಹೊಸ ಸರಳೀಕೃತ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರಲಿದೆ. ಇದರ ಮುಖ್ಯ ಉದ್ದೇಶ ಏನು? ತೆರಿಗೆ ನಿಯಮಗಳ ಗೊಂದಲವನ್ನ ಕಡಿಮೆ ಮಾಡಿ ಪಾಲನೆಯನ್ನ ಎಲ್ಲರಿಗೂ ಸುಲಭ ಮಾಡೋದು. ವಿದೇಶ ಪ್ರವಾಸ ಮಾಡುವವರಿಗೆ ಅಥವಾ ವಿದೇಶದಲ್ಲಿ ಓದುತ್ತಿರುವ ಮಕ್ಕಳಿಗೆ ಹಣ ಕಳುಹಿಸುವವರಿಗೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ಈ ವಹಿವಾಟುಗಳ ಮೇಲೆ ಮುಂಗಡವಾಗಿ ಸಂಗ್ರಹಿಸುವ ತೆರಿಗೆ ಅಂದ್ರೆ ಟಿಸಿಎಸ್ ದರವನ್ನ ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಮೊದಲು 20% ಇದ್ದ ದರವನ್ನ ಈಗ ಎಲ್ಲ ವರ್ಗಗಳಿಗೂ ಫ್ಲಾಟ್ ಆಗಿ ಕೇವಲ 2%ಗೆ ಇಳಿಸಲು ಪ್ರಸ್ತಾಪಿಸಲಾಗಿದೆ. ಪ್ರತಿ ವರ್ಷ ಜುಲೈ ತಿಂಗಳ ಕೊನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಗಡಿಬಿಡಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಒತ್ತಡವನ್ನ ಕಡಿಮೆ ಮಾಡೋಕೆ ಸಣ್ಣ ವ್ಯಾಪಾರಿಗಳು ಮತ್ತು ಟ್ರಸ್ಟ್ಗಳಿಗೆ ರಿಟರ್ನ್ಸ್ ಸಲ್ಲಿಸೋ ಗಡುವನ್ನ 1 ತಿಂಗಳು ವಿಸ್ತರಿಸಲಾಗಿದೆ. ಅಂದ್ರೆ ಇನ್ಮುಂದೆ ಜುಲೈ 31ರ ಬದಲು ಆಗಸ್ಟ್ 31 ಅವರ ಹೊಸ ಡೆಡ್ಲೈನ್ ಆಗಿರುತ್ತೆ. ಇಷ್ಟೆಲ್ಲ ಯೋಜನೆಗಳ ನಂತರ ಸರ್ಕಾರದ ಒಟ್ಟಾರೆ ಆರ್ಥಿಕ ಚಿತ್ರಣ ಹೇಗಿದೆ? ಬನ್ನಿ, ಈ ಬಜೆಟ್ನ ಪ್ರಮುಖ ಸಂಖ್ಯೆಗಳು ಏನ್ ಹೇಳ್ತವೆ ಅಂತ ಒಂದು ನೋಟ ಹರಿಸೋಣ.
ಯಾವುದೇ ಸರ್ಕಾರದ ಆರ್ಥಿಕ ಆರೋಗ್ಯದ ಪ್ರಮುಖ ಸೂಚಕ ಅಂದ್ರೆ ಅದರ ವಿತ್ತೀಯ ಕೊರತೆ. ಅಂದ್ರೆ ಸರ್ಕಾರದ ಆದಾಯಕ್ಕೂ ಖರ್ಚಿಗೂ ಇರೋ ವ್ಯತ್ಯಾಸ. ಈ ಕೊರತೆಯನ್ನ ಜಿಡಿಪಿಯ 4.3% ಇಳಿಸೋ ಗುರಿ ಹೊಂದಲಾಗಿದೆ. ಇದು ಸರ್ಕಾರ ಆರ್ಥಿಕ ಶಿಸ್ತನ್ನ ಪಾಲಿಸ್ತಿದೆ ಅನ್ನೋದರ ಸಂಕೇತ. ಈ ಸಂಖ್ಯೆಗಳು ಇಡೀ ಬಜೆಟ್ನ ಸಾರಾಂಶವನ್ನ ಹೇಳ್ತವೆ. ಮುಂದಿನ ಹಣಕಾಸು ವರ್ಷದಲ್ಲಿ ಸರ್ಕಾರ ಒಟ್ಟು 53.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜಿಸಿದೆ. ಇದರಲ್ಲಿ ಸಾಲವನ್ನು ಬಿಟ್ಟು ಸರ್ಕಾರದ ಆದಾಯ ಸುಮಾರು 36.5 ಲಕ್ಷ ಕೋಟಿ ರೂಪಾಯಿಗಳಾಗಿರ್ಲಿದೆ ಅಂತ ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಬಜೆಟ್ ಒಂದು ಸ್ಪಷ್ಟವಾದ ದೃಷ್ಟಿಕೋನವನ್ನ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನ ಮುಂದಿಡುತ್ತೆ. ದಾಖಲೆಯ ಹೂಡಿಕೆ, ಹೊಸ ತೆರಿಗೆ ಕಾನೂನು, ಜನರ ಕೌಶಲ್ಯದ ಮೇಲೆ ಗಮನ, ಹೀಗೆ ಹಲವು ಅಂಶಗಳಿವೆ. ಆದ್ರೆ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಒಂದೇ: ಈ 3 ಕರ್ತವ್ಯಗಳು ನಿಜವಾಗಿಯೂ ಭಾರತದ ಸಾಮರ್ಥ್ಯವನ್ನ ಕಾರ್ಯಕ್ಷಮತೆಯಾಗಿ ಬದಲಾಯಿಸಿ ವಿಕಸಿತ ಭಾರತದ ಕನಸನ್ನ ನನಸು ಮಾಡುತ್ತವಾ? ಕಾದು ನೋಡ್ಬೇಕು.